ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಊರಿಂದ ಬಂದ ಮೇಲೆ ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ ಇದು. ಇವತ್ತಿನ ವೀಡಿಯೋದಲ್ಲಿ ಏನೆಲ್ಲ ಇರುತ್ತೆ ಅನ್ನೋದನ್ನು ಕೊನೆ ತನಕ ನೋಡಿ. ನೆನ್ನೆ ಬಂದಾಗ 4:15 5 ಗಂಟೆ ಆಗಿತ್ತು. ಯಾಕಂದರೆ ಡಾಕ್ಟ್ರ್ ಹತ್ರ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಬರೋಷ್ಟೊತ್ತಿಗೆ ನನಗೆ 2:30 ಏನೋ ಆಗಿತ್ತು. ನೆನ್ನೆ ವೀಡಿಯೋದಲ್ಲೇ ಹೇಳಿದ್ದೆ. ಮನೆಗೆ ಬರೋಷ್ಟೊತ್ತಿಗೆ 3:30 ಇಲ್ಲ 4 ಗಂಟೆ ಇಲ್ಲ 4:15 ಆಗಿರ್ಬೋದು ಅಷ್ಟೇ. ಬೇಗನೆ ಬಂದಮೇಲೆ ನಾನು ಸ್ವಲ್ಪ ಮನೆನ ಕ್ಲೀನ್ ಮಾಡಿಕೊಂಡೆ. ಮನೆ ಕ್ಲೀನಾಗೇ ಇತ್ತು. ಪಾತ್ರೆ ಎಲ್ಲ ವಾಶ್ ಮಾಡಿದ್ರು. ಚೂರು ವಾಶ್ ಬೇಸಿನ್ ಒಂಚೂರು ಕ್ಲೀನ್ ಮಾಡಿಕೊಂಡೆ. ಒಂದು ಸಲ ಹಾಗೆ ನೆಲ ಒರೆಸ್ಕೊಂಡೆ ಅಷ್ಟೇ, ಕಸ ಹೊಡೆದ್ಬಿಟ್ಟು. ಆಮೇಲೆ ಊರಿನ ವೀಡಿಯೋಗಳನ್ನ ಎಡಿಟ್ ಮಾಡೋಣ ಅಂತ ಕೂತ್ಕೊಂಡು ಒಂದು ವೀಡಿಯೋನು ಎಡಿಟ್ ಮಾಡಿಕೊಂಡೆ. ಆಮೇಲೆ ಊರಲ್ಲಿ ಒಂದಿನ ವೀಡಿಯೋನ ನಾನು ಪಬ್ಲಿಷ್ ಮಾಡಿರಲಿಲ್ಲ, ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಹಾಗಾಗಿ ಒಂದು ವೀಡಿಯೋ ಎಡಿಟ್ ಮಾಡಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದೆ, ಊರಲ್ಲೇ ಎಡಿಟ್ ಮಾಡಿರೋದನ್ನು. ಯಾಕಂದರೆ ನಂಗೆ ಊರಲ್ಲಿ ಹೋದಾಗ ಗೊತ್ತಲ್ವ, ನೆಟ್ವರ್ಕ್ ತುಂಬ ಪ್ರಾಬ್ಲಮ್ ಇರುತ್ತೆ. ರಾತ್ರಿ ನಾನು ಪಾತ್ರೆಗಳನ್ನ ತೊಳೆದಿರಲಿಲ್ಲ. ಕಡುಬು ಕೊಟ್ಟಿದ್ರಲ್ವ, ಕಡುಬನ್ನೇ ಬಿಸಿ ಮಾಡಿದೆ. ಆಮೇಲೆ ಸ್ವಲ್ಪ ಬೆಂಡೆಕಾಯಿ ಚಟ್ನಿ ಮಾಡಿದೆ. ನಮ್ಮನೆಯವ್ರಿಗೆ ಬದನೆಕಾಯಿದು ಬಜ್ಜಿ ಮಾಡಿ ಕೊಟ್ಟೆ. ಅವರಿಗೆ ತುಂಬ ಇಷ್ಟ. ಹೆಂಗಿದ್ರು ಮನೆ ಕ್ಲೀನ್ ಮಾಡಬೇಕಾಗಿತ್ತು. ಬೇರೆ ಏನಾದರೂ ತಿಂಡಿ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಅವರು ರೊಟ್ಟಿ ಎಲ್ಲ ತಿಂದೆ ತುಂಬ ದಿನ ಆಗಿತ್ತಲ್ವ, ತುಂಬ ಅಲ್ಲ 2 ದಿನ ಆಗಿತ್ತು ಅಷ್ಟೇ. ಅಂದರೂ ರೊಟ್ಟಿ ಬಿಟ್ಟಿರೋಕ್ಕಾಗಲ್ವಲ್ಲ, ಅದಕ್ಕೇ ರೊಟ್ಟಿ ಮಾಡೋಣ ಅಂತ ರೊಟ್ಟಿ ಮಾಡ್ತಾಯಿದ್ದೀನಿ. ಹಾಗೆಯೇ ಸಿಂಬನಿಗೆ ಅನ್ನ ಇರಲಿಲ್ಲ. ಈಗ ಅವನಿಗೆ ಕೂಡ ಅನ್ನಕ್ಕೆ ಇಡ್ತಾಯಿದ್ದೀನಿ. ಅವನಿಗೆ ಇವತ್ತು ಇಡೀ ದಿನಕ್ಕಾಗಷ್ಟು ಅನ್ನನ ಮಾಡ್ತಾಯಿದ್ದೀನಿ. ಇನ್ನೊಂದು ನಾಯಿ ಬರ್ತಾಯಿತ್ತಲ್ವ, ಅದು ಈಗ ಊಟಕ್ಕೆ ಬರದೆ ತಿಂಗಳುಗಟ್ಟಲೆ ಆಗೋಯಿತು. ಬಂದರೂ ಕಾಂಪೌಂಡ್ ಒಳಗೆಲ್ಲ ಬರೋದಿಲ್ಲ, ಹೊರಗೆ ನಿಂತ್ಕೊಂಡು ಹಾಗೆ ನೋಡ್ಕೊಂಡು ಹಾಗೆ ಹೋಗಿಬಿಡ್ತಾನೆ. ಹಾಗೆ ಊರಿಗೆ ಹೋಗೋಳು ನಾನು ಒಂದಷ್ಟು ಕೆನೆನೆಲ್ಲ ಒಟ್ಟಾಕಿ ಇಟ್ಟು ಹೋಗಿದ್ದೆ. ಬಂದೋಳೆ ಈಗ ಫಸ್ಟು ಕೆನೆನ ಕಡಿದು ಮಜ್ಜಿಗೆ ಮಾಡ್ತಾಯಿದ್ದೀನಿ, ಅಂದರೆ ಬೆಣ್ಣೆ ತೆಗಿತಾ ಇದ್ದೀನಿ. ಈ ಮಜ್ಜಿಗೆ ಸ್ವಲ್ಪ ಹುಳಿ ಇರೋದಿಲ್ಲ, ಸ್ವೀಟ್ ಇರುತ್ತೆ. ನನಗೇನು ಅಷ್ಟು ಇಷ್ಟ ಆಗೋಲ್ಲ. ನಾವು ಸಿಂಬನಿಗೆ ಇದು ಮಜ್ಜಿಗೆನ ಹಾಕ್ತೀವಿ. ಹಾಗೆ ಈಗ ರೊಟ್ಟಿ ಕುರ್ಕಿ ಕೂಡ ಮಾಡಿ ಆಯಿತು. ರಾಗಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ. ರಾಗಿ ಹಿಟ್ಟಿತ್ತು, ಮತ್ತು ಅವರು ಅಕ್ಕಿ ರೊಟ್ಟಿ ತಿಂದಿರಲಿಲ್ವಲ್ಲ, ಅದಕ್ಕೇ ರೊಟ್ಟಿನೇ ತಿಂದಿರಲಿಲ್ಲ, ಅಕ್ಕಿ ರೊಟ್ಟಿ ತಿನ್ನೋದಲ್ಲ. ಅದಕ್ಕೆ ಅಕ್ಕಿ ರೊಟ್ಟಿನೇ ಮಾಡ್ತಾಯಿದ್ದೀನಿ. ಏನೇ ತಿಂದ್ರೂ, ಯಾವ ರೊಟ್ಟಿ ತಿಂದ್ರೂ ನಮ್ಮ ಅಕ್ಕಿ ರೊಟ್ಟಿ ತಿಂದಂಗೆ ಅನಿಸಲ್ಲ. ಹಾಗಾಗಿ ಅಕ್ಕಿ ರೊಟ್ಟಿನೇ ಮಾಡಿದೆ. ನೋಡಿ ಎಷ್ಟು ಕೆನೆ ಇತ್ತು. ಇದೊಂದು 8-10 ದಿನದ ಕೆನೆ ಇದು. ಇಷ್ಟು ಬೆಣ್ಣೆ ಸಿಕ್ಕಿದೆ. ಇದನ್ನು ಕಾಯಿಸಬೇಕು ಅಥವಾ ನೋಡಬೇಕು ಏನು ಅಂತ ಹೇಳಿ. ಚಕ್ಲಿ ಹಿಟ್ಟು ಒಂದಷ್ಟಿದೆ, ಅದರ ಚಕ್ಲಿ ಕೂಡ ಮಾಡಬೇಕು. ಅದು ಯಾವಾಗ ಮಾಡ್ತೀನೋ ನನಗೂ ಗೊತ್ತಿಲ್ಲ. ಶ್ರೇಯು ಹೆಂಗಿದ್ರು ರಜಕ್ಕೆ ಬರ್ತಾನಲ್ವ, ಅವಾಗ ಚಿನ್ನಿನೂ ಬರ್ತೀನಿ ಅಂದಿದ್ದಾಳೆ. ಅಥವಾ ಒಂದು ಸಲ ಬರ್ತೀನಿ ಅಂತಾಳೆ, ಒಂದು ಸಲ ಬರಲ್ಲ ಅಂತಾಳೆ. ಏನು ಮಾಡ್ತಾಳೋ ಗೊತ್ತಿಲ್ಲ. ನನ್ನ ವೀಡಿಯೋ ಇದು ಬರೋಷ್ಟೊತ್ತಿಗೆ ನಮ್ಮ ಶ್ರೇಯು ಆಲ್ರೆಡಿ ಬಂದಿರ್ತಾನೆ. ಯಾಕಂದರೆ ನಾನು ವೀಡಿಯೋ ಸ್ವಲ್ಪ ಲೇಟಾಗಿ ಬರೋದ್ರಿಂದ. ಹಾಗೆಯೇ ನಾನು ಊರಿನ ವ್ಲಾಗ್ಗಳು 1-2 ಇಟ್ಕೊಂಡು ಹಳೆ ವ್ಲಾಗ್ಗಳನ್ನ ಪೋಸ್ಟ್ ಮಾಡಿದ್ದೆ. ಯಾಕಂದರೆ ನಾನು ಊರಿಗೆ ಹೋಗೋಳು ಒಂದಷ್ಟು ವೀಡಿಯೋಗಳನ್ನ ಇಲ್ಲಿಂದ ಎಡಿಟ್ ಮಾಡಿ ವೀಡಿಯೋನ ಹಾಕ್ಕೊಂಡಿದ್ದೆ. ಅದನ್ನು ನಾನು ಇನ್ ಕೇಸ್ ಅಲ್ಲೇನಾದರೂ ಆಗಿಲ್ಲ ಅಂದರೆ ಆ ವಿಡಿಯೋಗಳನ್ನ ಮಧ್ಯ ಹಾಕಿದೆ. ಶನಿವಾರ ಭಾನುವಾರ ಏನಂದರೆ ವ್ಯೂಸ್ ತುಂಬ ಕಮ್ಮಿ ಇರುತ್ತೆ. ಹಾಗಾಗಿ ನಾನು ಆ ಟೈಮಲ್ಲಿ 2 ವೀಡಿಯೋನ ಹಾಕಿದೆ. ಪಾಪ ಒಬ್ಬರು ನನಗೆ ಕಮೆಂಟಲ್ಲಿ ಕೇಳಿದರು, ಕೃಪಾ ಊರಿಂದ ಬಂದ್ರಾ ಅಂತ ಹೇಳಿ. ವೀಡಿಯೋಗಳನ್ನ ಅರ್ಧಕ್ಕೆ ನಿಲ್ಲಿಸೋದಿಲ್ಲ ನಾನು, ಯಾವಾಗಲೂ ಪೂರ್ತಿ ಕ್ಲೀನಾಗಿ ಹೋಗಿದ್ದು ಬಂದಿದ್ದೆಲ್ಲ ತೋರಿಸ್ತೀನಿ. ಅದು ಸ್ವಲ್ಪ ಹಾಗಾಗಿತ್ತಲ್ವ, ಮಧ್ಯ 2 ವೀಡಿಯೋ ಹಾಕಿಬಿಡೋಣ ಅಂತ 2 ವೀಡಿಯೋನ ಹಾಕಿದೆ. ನಿಮಗೆಲ್ಲ ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಅಂದ್ಕೊತೀನಿ. ಈಗ ಕಾಯಿ ತುರಿ ಕೂಡ ಇರಲಿಲ್ಲ, ಹೋಗಿ ಕಾಯಿ ಹೊಡ್ಕೊಂಡು ಕಾಯಿನೂ ಕೂಡ ತುರ್ಕೊಂಡು ಬಂದೆ. ಹಾಗೆ ಊರಿಂದ ಬರಬೇಕಿದ್ರೆ ಹಾಲು ತಂದಿದ್ದೆ ಅಲ್ಲ, ಅದೇನಾಗುತ್ತೆ ಅಂದರೆ ಊರಿಂದ ಈಗ ಅವಾಗ ಹಾಲು ಎಮ್ಮೆದು ಅಂದರೆ ತಂಬ ಹಾಲು ತಂದರೆ, ಅಂದರೆ ಕರೆದು ಕಾಯಿಸದೇ ಇರೋ ಹಾಲು ತಂದರೆ ಹಾಲು ಚೆನ್ನಾಗಿರುತ್ತೆ. ಈ ಹಾಲು ಒಂದು ಸಲ ಕೆನೆ ತೆಗೆದಿರುತ್ತೆ. ಆಮೇಲೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದನ್ನ ಕಾಯಿಸ್ಬಿಟ್ಟು ಸಂಜೆ ಬಂದೋಳು ಮತ್ತೊಂದು ಸಲ ಕೆನೆ ತೆಗೆದಾಗ ಅದು ಹಾಲು ಅಷ್ಟು ದಪ್ಪ ಇರೋಲ್ಲ, ಟೇಸ್ಟ್ ಕಳ್ಕೊಂಬಿಡುತ್ತೆ. ಹಾಗಾಗಿ ನಾನೇನು ಮಾಡಿದೆ ಅಂದರೆ ಹಾಲನ್ನು ನೆನ್ನೆ ಬಂದೋಳು ಕಾಯಿಸಲಿಲ್ಲ, ಹಾಗೆ ಬಾಟ್ಲಲ್ಲೇ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ಅದನ್ನೇ ತೆಗೆದುಬಿಟ್ಟು ಟೀ ಮಾಡ್ಕೊತಾ ಇದ್ದೀನಿ. ಇನ್ನೊಂದು 2 ದಿನದ ಆಗಷ್ಟು ಹಾಲು ಇರುತ್ತೆ. 2 ದಿನ ಆರಾಮಾಗಿ ಟೀನ ಕುಡಿಬಹುದು. ಗುಡ್ ಮಾರ್ನಿಂಗ್. ನಮ್ಮ ಮನೆಯಿಂದ ಇವತ್ತು ಹೊಸ ವ್ಲಾಗ್ ಶುರು ಆಗ್ತಾ ಇದೆ. ಟೀ ಕುಡ್ದಾಯಿತು. ಟೀ ಅಷ್ಟು ಚೆನ್ನಾಗಿರಲಿಲ್ಲ. ಏನಾಯಿತು ಅಂದರೆ ಸಕ್ಕರೆ ಜಾಸ್ತಿ ಆಗ್ತದೆ. ನಾನು ಆ ಸಣ್ಣ ಚಮಚದಲ್ಲಿ ಸಕ್ಕರೆ ಹಾಕ್ಕೊತೀನಲ್ಲ, ಅದು ಅಭ್ಯಾಸ. ಈ ದೊಡ್ಡ ಚಮಚದಲ್ಲಿ ಅಷ್ಟೇ ಹಾಕಿದೆ, ಅದು ಜಾಸ್ತಿ ಆಗಿಬಿಟ್ಟಿತ್ತು. ಸ್ವೀಟ್ ಅಂದರೆ ಸ್ವೀಟ್ ಇತ್ತು. ಅಲ್ಲಿ ಸಿಂಬಾಗೆ ಹಾಕಿದೆ. ಸಿಂಬಾ ಟೀ ಕುಡ್ದಿದ್ದಾನೆ ಇವತ್ತು.
ನಿನ್ನೆ ಅಮ್ಮ ಒಂದಷ್ಟು ಗಿಡಗಳು ಕೊಟ್ಟು ಕಳಿಸಿದ್ದಾರೆ ನನಗೆ. ನಾನು ಬೇಡ ಅಂತ ಹೋದ್ಸಲ ಹೋದಾಗೂ ಬಿಟ್ಟು ಬಂದಿದ್ದೆ ಅಲ್ಲ, ಈ ಸಲ ಅವರೇ ದೊಡ್ಡ ದೊಡ್ಡ ಕವರಲ್ಲಿ ನೆಟ್ಟಿರೋದನ್ನೇ ಒಯ್ಯಿ ಅಂತ ಎಲ್ಲ ಕಲರಲ್ಲೂ ಒಂದೊಂದು ಗಿಡನ ಕೊಟ್ಟಿದ್ದಾರೆ. ಅದು ಬಾಡ್ದಂಗೆ ಆಗಿತ್ತು. ನಿನ್ನೆ ಎಲ್ಲ ತಂದಮೇಲೆ ಸಂಜೆ ನಮ್ಮನೆಯವರು ನೀರು ಎಲ್ಲ ಬಿಟ್ಟು ಇಟ್ಟಿದ್ದಾರೆ. ಏನಾಯಿತು ಅಂದರೆ ಇವತ್ತು ಕಾಯಿ ಇರಲಿಲ್ಲ, ಹಸಿ ಕಾಯಿ. ನಮ್ಮನೆಯವ್ರಿಗೆ ಸುಲ್ಕೊಡಿ ಅಂತ ಹೇಳೋಕ್ಕೂ ನಂಗೆ ಮರ್ತೋಯ್ತು. ನಾನೇ ಸುಲಿದೆ. ಅದರಲ್ಲಿ ಒಂದು ಗಿಟಗಾಗಿತ್ತು, ಅಂದರೆ ಒಣ ಕೊಬ್ಬರಿ ಆಗಿತ್ತು. ಅದನ್ನು ನಾನು ಬಾಗಿಲ ಮೇಲೆ ಇಟ್ಟು ಒಡೆದೆ, ಒಣದಾಗಿತ್ತು, ಇಟ್ಟು ಹೋಗಿದ್ದೀನಿ. ನಾನು ಇನ್ನೊಂದು ಕಾಯಿ ಸುಲಿ ಅದರೊಳಗೆ ಇವನು ಅದನ್ನು ಎಸ್ಕೇಪ್ ಮಾಡಿದ್ದಾನೆ. ಆಮೇಲೆ ನಾನು ಹೇಳಿ ಹುಡುಕ್ತಾ ಇದ್ದೀನಿ. ಆಮೇಲೆ ನೋಡಿದ್ರೆ ಇವ್ನು ಗೋಣಿಚೀಲದ ಮೇಲೆ ಬಿದ್ದಿದೆ. ಈಗ ಒಳಗೆ ಹೋಗಿ ನಾನು ಟೀ ಕುಡಿದು ಅದೆಲ್ಲ ಮಾಡಿ ಬರೋಷ್ಟೊತ್ತಿಗೆ ಒಣ ಕೊಬ್ಬರಿ ಇಡೀ ಕೊಬ್ಬರಿ ತಿಂದಿದ್ದಾನೆ. ಅದು ಹೆಂಗೆ ತಿಂದೆ ಸಿಂಬಾ? ಅದು ಹೆಚ್ಚು ಇರಲಿಲ್ಲ, ನಾನು ಹಿಡಿದು ಹಾಗೆ ಇತ್ತು. ಅದು ಹೆಂಗೆ ತಿನ್ನೋ ಏನೋ ನನಗೂ ಗೊತ್ತಿಲ್ಲ. ಒಟ್ಟಿಲ್ಲ ಆ ಜಾಗದಲ್ಲಂತೂ ಇಲ್ಲ, ಅಥವಾ ಎಲ್ಲರೂ ತಗೊಂಡೋಗಿ ಇಟ್ಕೊಂಡಿದ್ದಾನೆ ಏನೋ ಗೊತ್ತಿಲ್ಲ. ಅಮ್ಮ ಕೊಟ್ಟಿರೋ ಗಿಡ ತೋರಿಸ್ತೀನಿ. ತಿಂಡಿ ಇವತ್ತು ಅದೇ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕಿ ರೊಟ್ಟಿ ಮಾಡೋಣ ಅಂತ. ನಿನ್ನೆನೂ ಬಂದವಳು ಬದನೆಕಾಯಿ ಬಜ್ಜಿ ಮಾಡಿದೆ, ಕಡುಬು ಬಿಸಿ ಮಾಡ್ಕೊಂಡು ಅದನ್ನೇ ತಿಂದ್ವಿ. ನಾನು ನಿನ್ನೆ ಸ್ವಲ್ಪ ಇದ್ರದ್ದು ಚಟ್ನಿ ಮಾಡಿದ್ದೆ, ಬೆಂಡೆಕಾಯಿ ಚಟ್ನಿ ಅಮ್ಮ ಮಾಡಿದ್ರಲ್ಲ, ತುಂಬ ಚೆನ್ನಾಗಾಗಿತ್ತು. ಅದು ಒಂದು ಸ್ವಲ್ಪ ಇದೆ. ಉಪ್ಪಿಟ್ಟು ಮಾಡೋಣ ಅಂತಲೇ ಅಂದ್ಕೊಂಡೆ. ಸಿಂಬಂಗೆ ಅನ್ನ ಮಾಡಿದ್ದು ಒಂದು ಚೂರೇ ಇತ್ತು. ಅದನ್ನೇ ರೊಟ್ಟಿ ಮಾಡೋಣ ಅಂತ. ಇವ್ರು ಯಾಕೋ ಉಪ್ಪಿಟ್ಟು ಅಂದರೆ ಹಿಂಗಂದ್ರೆ ಅದಕ್ಕೆ ಅದನ್ನೇ ಮಾಡೋಣ ಅಂತ ಮಾಡಿದೆ. ಈ ಗಿಡ ಹೊರಗಿಟ್ಟಿದ್ದೆಲ್ಲ ಒಂಥರ ಆಗಿಬಿಟ್ಟಿದೆ. ಅದಕ್ಕೆ ಇವತ್ತು ಒಳಗಿಡೋಣ ಅಂತ ಇಲ್ಲೇ ಇಟ್ಟಿದ್ದೀನಿ. ಇದನ್ನು ಒಳಗೆ ಒಯ್ದಿದ್ರೆ ಇವನು ಅರ್ಧ ಕಟ್ ಮಾಡಿ ತಿಂದಿರ್ತಾನೆ. ರೊಟ್ಟಿ ಹಿಟ್ಟು 8 ಗಂಟೆ ಆಯಿತು ಅಷ್ಟೇ, ಆರು ಹಾಕಿದ್ದೀನಿ. ಈಗ ನಾದ್ಬಿಟ್ಟು ರೊಟ್ಟಿ ಮಾಡ್ತೀನಿ. ಬಿಡಿ ಅಂತ ಹೊರಗೆ ಕೂಗ್ತಾ ಇದ್ದಾನೆ, ಬಿಡಲ್ಲ. ಒಳಗೆ ಇದ್ದ ಸ್ವಲ್ಪ ಹೊತ್ತು, ಆಮೇಲೆ ಕಸ ಹೊಡಿಬೇಕಿದ್ರೆ ಹೊರಗೆ ಹಾಕಿದ್ದೀನಿ. ನನಗೆ ಒಟ್ಟು ಹಿಂಗೆ ಜೊತೆಗೆ ಯಾರಾದರೂ ಒಬ್ಬರು ಇರಬೇಕಲ್ಲ ಶಿಮುನಿ, ಸಾಕು. ತೋರಿಸ್ತೀನಿ ಗಿಡನ, ಚೆನ್ನಾಗಾಗಿದ್ದಾವೆ. ನಾನು ತಂದು ಸಾಯಿಸ್ತೀನಲ್ಲ ಅಂತ ಬೇಜಾರು. ಆವಾಗ ಮಳೆ ತುಂಬ ಬರ್ತಾಯಿತ್ತಲ್ವ, ಆವಾಗ ನಟ್ಟಿದ್ದೆ. ಅಮ್ಮ ನಡು ಹೊರಗೇನೆ ಚೆನ್ನಾಗಿ ಆಗ್ತವೆ ಅಂದಿದ್ರು. ಎಷ್ಟು ನಟ್ಟರು ನನ್ನ ಹತ್ರ ಬದುಕಲೇ ಇಲ್ಲ. ಅದು ಅವ್ರ ಕೈಯಲ್ಲೇ ಸೈ ಅನಿಸುತ್ತೆ ನನಗೆ. ಅದು ಇದಕ್ಕೆ ಕೆಲವೊಬ್ಬರು ನೀರ್ದಂಟು ಅಂತಾರಂತೆ, ನಾವು ಗೌರಿ ಗಿಡ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದೇನೋ ಒಬ್ರು ನಂಗೆ ಕಮೆಂಟಲ್ಲಿ ಹಾಕಿದ್ರು, ಏನೋ ಗಿಡ ಅಂತ, ನಂಗೆ ಮರ್ತು ಹೋಗಿದೆ. ನೀರು ಗೌರಿ ಅಂತನೋ ಏನೋ ಹಾಕಿ ನಾವು ಇದಕ್ಕೆ ಗೌರಿ ಗಿಡ ಅಂತ ಹೇಳ್ತೀವಿ. ಅಮ್ಮ ಒಂದು ಕೊಟ್ಟಿದ್ದಾರೆ, ಅದು ಒಳ್ಳೆ ಇದ್ರ ಹೂವು ಥರ ಆಗುತ್ತೆ, ಗುಲಾಬಿ ಹೂವಿನ ಥರ ಆಗುತ್ತೆ. ಅದು ಎಲ್ಲಿ ಬೇಕಾದ್ರೆ ನೋಡು ಹುಟ್ಟುತ್ತೆ ಅಂತ ಹೇಳಿ ಹಾಗೆ ಕೊಟ್ಟಿದ್ದಾರೆ. ಅದನ್ನು ಅಂದರೆ ಇದರಲ್ಲಿ ಇರಲಿಲ್ಲ, ಕವರಲ್ಲಿ ಇರಲಿಲ್ಲ, ಪಾಟಲ್ಲಿತ್ತು. ಮುರಿದು ಕೊಟ್ಟಿದ್ದಾರೆ, ತಂದು ಇಟ್ಕೊಂಡಿದ್ದೀನಿ. ಒಂದಷ್ಟು ತುಳಸಿ ಗಿಡನೂ ತಂದಿದ್ದೀನಿ, ಅದನ್ನು ಇವತ್ತು ನೆಡಬೇಕು. ಇವತ್ತು ತುಂಬ ಕೆಲಸ ಇದೆ. ಅಡುಗೆ ಮನೆಯೂ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟರೊಳಗೆ ಮಾಡಬೇಕಾಗಿತ್ತು. ಹೇಳೋದೇ 6:30 ಆಗುತ್ತೆ. ಹಾಗಾಗಿ ನಾನು ಕೆಲಸ ಏನೂ ಮಾಡಲಿಲ್ಲ ಇವತ್ತು. ಅಡುಗೆ ಮನೆ ಸೆಲ್ಫ್ ಎಲ್ಲ ಒಂದು ಸ್ವಲ್ಪ ಒರೆಸೋಣ ಅಂತ ಅಂದ್ಕೊಂಡಿದ್ದೆ. ಅಂದರೆ ಇದು ಕೆಳಗಡೆದೆಲ್ಲ ಒರೆಸೋಣ ಅಂತ ಅಂದ್ಕೊಂಡಿದ್ದೆ, ಗೊತ್ತಿಲ್ಲ, ನೋಡ್ತೀನಿ. ಸಾರು ಇದೆ, ನಿನ್ನೆ ಅಮ್ಮ ಕೊಟ್ಟಿದ್ದೆ ಒಂದು ಸ್ವಲ್ಪ, ಎಂತ ಮಾಡೋದ ಗೊತ್ತಿಲ್ಲ. ಊರಿಂದ ಬಂದಮೇಲೆ ಬೇಜಾರಾಗುತ್ತೆ, ಯಾರು ಕೆಲಸ ಮಾಡ್ತಾರೆ ಅನಿಸ್ತಾಯಿತ್ತು ನನಗೆ. ಕೆಲವೊಂದೆಲ್ಲ ಹೂ ಬಿಟ್ಟಿದೆ, ಕೆಲವೊಂದೆಲ್ಲ ಹೂ ಬಿಟ್ಟಿಲ್ಲ. ನನಗೆ ಇದು ತುಂಬ ಇಷ್ಟ. ನಾ ಅಮ್ಮನ ಹತ್ರ ಇದನ್ನೇ ತುಂಬ ಮಾಡಿಕೊಡಮ್ಮ ಅಂತ ಹೇಳೋಣ ಅಂತ ಇದ್ದೀನಿ. ಇದಂತೂ ಪಾಟೇ ಕೊಟ್ಟಿದ್ದಾರೆ. ಇದನ್ನು ಮುರಿದು ನಡು ಚೆನ್ನಾಗಾಗುತ್ತೆ ಅಂತ ಹೇಳಿದ್ದಾರೆ. ಪಾಟೆಲ್ಲ ತರಬೇಕು. ಇದು ನೋಡಿ ಚೆನ್ನಾಗಿದೆ. ಇದೆಲ್ಲ ಮಾಮೂಲಿ. ಇದಿದೆ ನನ್ನ ಹತ್ರ, ಅದೇ ಚೆನ್ನಾಗಿದೆ. ಇದು ಇದೆ, ಇದು ಇರಲಿಲ್ಲ. ನಾನು ಅದೇ ಯಾವ್ಯಾವುದು ಇಲ್ವ ನೋಡಿ ನಾನು ತಗೊಂಡು ಬಂದಿದ್ದೀನಿ. ಇನ್ನೂ ಸುಮಾರು ಕಲರ್ ಇದೆ ಅವ್ರ ಹತ್ರ. ನಾನು ಸಾಕು ಅಂತ, ಕಾರು ಫುಲ್ ಆಗಿಬಿಡ್ತಾ, ಹಾಗಾಗಿ ತಂದಿಲ್ಲ. ಇವೆಲ್ಲ ಈಗ ಜೋಡಿಸ್ಬೇಕು, ಎಲ್ಲಿಡೋದ ಗೊತ್ತಿಲ್ಲ. ಎಷ್ಟು ಹೂ ಬಿಟ್ಟಿದೆ ಅಂತ. ನಾನೀಗ ಪೂಜೆಗಿದೆ ಹೂವೇ ಕೊಯ್ತಾ ಇದ್ದೀನಿ, ಚೆನ್ನಾಗಾಗುತ್ತೆ. ಏನು ಹಾಂ ಇಳಿ ಕೆಳ. ಬದನೆಕಾಯಿ ಜಾಸ್ತಿ ತಂದಿದ್ರು, ಹಾಗಾಗಿ ಅದು ಪಲ್ಯ ಮಾಡೋದಕ್ಕೇನು ಬರ್ತಿರಲಿಲ್ಲ. ಹಾಗಾಗಿನೇ ಬೆಳಗ್ಗೆನೂ ಮತ್ತೆ ನಾನು ಬದನೆಕಾಯಿ ಬಜ್ಜಿನೇ ಮಾಡ್ತಾಯಿದ್ದೀನಿ. ಹಾಗೆ ನಾನು ಒಂದೆರಡು ರಾಗಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ರಾಗಿ ರೊಟ್ಟಿ ಕೂಡ ಒಂದು 3-4 ಮಾಡಿಕೊಂಡೆ. ರಾಗಿ ಹಿಟ್ಟು ಸುಮಾರು ಇದೆ, ಹಾಗಾಗಿ ನಾನು ಬಿಸಿ ಅನ್ನ ಆಯ್ತಲ್ವ, ಅದನ್ನು ನಾನು ಚೆನ್ನಾಗಿ ರಾಗಿ ಹಿಟ್ಟು ಹಾಕಿ ಹಾಗೆ ನಾದಿ ಒಂದು 3-4 ರಾಗಿ ರೊಟ್ಟಿನ ಮಾಡಿಕೊಂಡೆ. ಬದನೆಕಾಯಿ ತುಂಬಾ ಚೆನ್ನಾಗಿತ್ತು, ಅಂದರೆ ಹುಳ ಗಿಳ ಆ ಥರ ಏನೂ ಇರಲಿಲ್ಲ. 2 ಬದನೆಕಾಯಿಯು ಚೆನ್ನಾಗಿತ್ತು. ಬದನೆಕಾಯಿನ ಆ ಥರ ಬೇಯಿಸ್ಕೊಂಡು ಆನಂತರ ಅದಕ್ಕೆ ಹಸಿ ಮೆಣಸು, ಹಸಿ ಈರುಳ್ಳಿ, ಹಸಿ ಮೆಣಸನ್ನ ಸ್ವಲ್ಪ ಒಲೆಯಲ್ಲಿ ಸುಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಒಂಚೂರು ಕಾಯಿ ತುರಿ, ಹಸಿ ಈರುಳ್ಳಿನ ಹಾಕಿ ಮೊಸರು ಮತ್ತು ಹಾಲು ಹಾಕಿ ಚೆನ್ನಾಗಿ ಈ ಥರ ಕೈಯಾಡಬೇಕು. ನಮ್ಮನೆಯವರಿಗೆ ಸೌತೆಕಾಯಿ ಹಾಕಿದ್ರೆ ಇಷ್ಟ ಆಗುತ್ತೆ. ಆಮೇಲೆ ನಾನು ಒಂದು ಊರಿಂದ ತಂದಿದ್ದ ಸೌತೆಕಾಯಿ ಇತ್ತಲ್ವ, ಒಂದು ಸಣ್ಣದು, ಒಂದು ಅರ್ಧ ಸೌತೆಕಾಯಿನ
ತುರಿದು ಹಾಕಿದ್ದೀನಿ. ಅವ್ರಿಗೆ ಅದು ಇಷ್ಟ ಆಗುತ್ತೆ. ನಮಗೆ ಅಮ್ಮ ಮಾಡಿರೋ ಬೆಂಡೆಕಾಯಿ ಚಟ್ನಿ ಭಾಳ ಇಷ್ಟ ಆಗಿತ್ತು. ಹಾಗಾಗಿ ನಾನು ನಿನ್ನೆ ಬಂದಳು ಸ್ವಲ್ಪ ಮಾಡ್ಕೊಂಡಿದ್ದೆ, ಅದರನ್ನೇ ಜಾಸ್ತಿ ಮಾಡ್ಕೊಂಡಿದ್ದೆ. ದೋಸೆಗೆ ಅಥವಾ ಏನಾದರೂ ತಿಂಡಿ ಮಾಡಿದ್ರೆ ಅದ್ರ ಜೊತೆ ತಿನ್ನೋಕ್ಕಾಗುತ್ತೆ ಅಂತ ಹೇಳಿ. ಹಾಗೆ ನಮ್ಮ ಮನೆಯವರು ಬರಲಿಲ್ಲ, ಅವರಿಗಾಗಿ ಕಾಯ್ತಾ ಇದ್ದೆ. ಆಮೇಲೆ ರೊಟ್ಟಿನಾರು ಮಾಡೋಣ ಅಂತ ಈಗ ರೊಟ್ಟಿ ಮಾಡ್ತಾ ಇದ್ದೀನಿ. ಊರಿಂದ ಬಂದಮೇಲೆ ಏನಂದರೆ ಕೆಲಸ ಮಾಡೋಕ್ಕೆ ಒಂಥರ ಬೇಜಾರು ಥರ ಅನ್ನಿಸ್ತಾ ಇತ್ತು. ಆದರೆ ಏನೂ ಮಾಡೋಕ್ಕಾಗೋದಿಲ್ಲ, ಅಲ್ಲೇ ಅಂತೂ ಇರೋಕ್ಕಾಗಲ್ಲ. ಅಲ್ಲಿ ಏನಂದರೆ ನಾನು ಅಡುಗೆ ಮನೆಗೆ ಹೋಗೋದೇ ಇಲ್ಲ. ನಂಗೆ ಅಡುಗೆ ಮನೆಯಿಂದ ರೆಸ್ಟ್ ಸಿಗುತ್ತೆ ತವ್ರ ಮನೆಗೆ ಹೋದರೆ. ಇಲ್ಲಿ ಬಂದರೆ ಅಡುಗೆ ಮನೇಲೇ ಹೊಕ್ಕೊಂಡಿರ್ಬೇಕಾಗುತ್ತೆ. ಒಂಥರ ಅಡುಗೆ ಮಾಡಿ ಒಂದೊಂದು ದಿನ ಬೇಜಾರು ಬಂದಂಗೆ ಆಗುತ್ತಲ್ವ. ಆವಾಗವಾಗ ಸ್ವಲ್ಪ ರೆಸ್ಟ್ ಕೂಡ ತೊಗೋಬೇಕಾಗತ್ತೆ. ಆವಾಗ ತವ್ರ ಮನೆಗೆ ಹೋಗಿ ಕುತ್ಕೊಬಹುದು. ನೆನ್ನೆ ಊರಿಂದ ತಂದಿರೋ ಸಾಂಬಾರಿತ್ತು, ಅದೇ ನಮ್ಮ ಮನೆಯವರು ಊಟ ಮಾಡಲ್ಲ. ಹಾಗಾಗಿ ನಾನು ಬೆಂಡೆಕಾಯಿ ಸುಮಾರಿತ್ತು, ಮತ್ತು ಅದಿನ್ನೇನು ಹಾಳಾಗಿಬಿಡುತ್ತೆ ಅಂತ ಹೇಳಿ ಬೆಂಡೆಕಾಯಿನ ನಾನು ಹುರಿದ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆ ಕಡೆ ಸಾಂಬಾರಿಗೂ ಕೂಡ ಹುರಿತಾ ಇದ್ದೀನಿ. ನಮ್ಮ ಮನೆಯವರು ಬಂದಿಲ್ಲ, ಹಾಗಾಗಿ ನಾನು ರೊಟ್ಟಿನ ಸ್ವಲ್ಪ ಮಾತ್ರ ಮಾಡಿ ಹಾಗೆ ಬಿಟ್ಟೆ. ಸಂಜೆಗೂ ಸೇರಿಸಿ ಮಾಡಿದೆ. ರಾಗಿ ರೊಟ್ಟಿನ ನಾನು ತಿನ್ನೋಕ್ಕೆ ಅಂತ ಬಿಸಿದು ಆಮೇಲೆ ಮಾಡ್ಕೊಳ್ಳೋಣ ಅಂತ ಹಾಗೆ ಇಟ್ಕೊಂಡಿದ್ದೀನಿ. ಇದಕ್ಕೂ ಮುಂಚೆ ಒಂದು ವ್ಲಾಗಲ್ಲಿ ನಾನು ನಿಮಗೆ ಸೌತೆ ಮಿಡಿ ಅದೆಲ್ಲ ತೋರಿಸಿದ್ದೆ. ಆ ವ್ಲಾಗು ಇನ್ನು ಯಾವಾಗ ಹಾಕ್ತೀನೋ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ಈ ವ್ಲಾಗ್ನ ಹಾಕ್ತಾಯಿದ್ದೀನಿ, ಯಾಕಂದರೆ ಊರಿನ ಕಂಟಿನ್ಯೂಟಿ ಇರಬೇಕು ಅಂತ ಹೇಳಿ. ಆ ವ್ಲಾಗ್ನ ಇನ್ನೊಂದು ದಿನ ಹಾಕ್ತೀನಿ, ಆವಾಗ ಹೇಳ್ತೀನಿ ಯಾವ ವ್ಲಾಗ್ ಇದು ಅಂತ ಹೇಳೋದು. ಹಾಗೆ ಅಡಿಗಡೆ ಒಂದು ಸೌತೆಕಾಯಿ ಬಿಟ್ಟಿತ್ತು, ಅದನ್ನು ಕೊಯ್ಕೊಂಡು ಬಂದೆ. ನಾನು ಊರಿಗೆ ಹೋಗೋಳೆ ನೋಡಿ ಹೋಗಿದ್ದೆ. ಊರಿಂದ ಬರೋಷ್ಟೊತ್ತಿಗೆ ನೋಡಿ ಇಷ್ಟು ದೊಡ್ಡ ಆಗಿದೆ. ನಮ್ಮನೆಯವ್ರಿಗೆ ಇಟ್ಕೊಳ್ಳಿ ಅಂತ ಕೊಡ್ತಾಯಿದ್ದೀನಿ, ಅವ್ರು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಹಾಗೆ ಇಲ್ಲೂ ಕೂಡ ಇನ್ನೊಂದು ಸೌತೆಕಾಯಿ ಇದೆ. ಈ ಸಲ ಏನಂದರೆ ಸೌತೆಕಾಯಿ ದೊಡ್ಡದಾಗಿಲ್ಲ, ಎಲ್ಲ ಸಣ್ಣ ಇಷ್ಟಿಷ್ಟೇ ಸಣ್ಣದಾಗಿದೆ. ಹೋದ ವರ್ಷ ಅಂತೂ ಅದು ಎಷ್ಟು ಸೌತೆಕಾಯಿ ತಿಂದಿದ್ವಿ, ಸುಮಾರೆಲ್ಲ ಹೆಗ್ಣ ತಿಂದೆ ಖಾಲಿ ಮಾಡಿ ಬಿಟ್ಟಿತ್ತು. ಈ ವರ್ಷ ಅಷ್ಟೇನು ಬಿಟ್ಟಿಲ್ಲ, ಪರವಾಗಿಲ್ಲ. ಒಂದು 5-6 ಸೌತೆಕಾಯಿ ಅಂತೂ ತಿಂದ್ವಿ. ಹೀರೆಕಾಯಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇನ್ನೂ ಒಂದು ಒಳಗಡೆ ಒಂದು ಬಿಟ್ಟಿದೆ, ಇದು ಇನ್ನೂ ಎಳೆದಿದೆ. ಇನ್ನೂ ಒಂದು ಒಳಗಡೆ ಬಿಟ್ಟಿದೆ. ಅದೇ ನಮ್ಮ ಮನೆಯವರಿಗೆ ನಾನು ತೋರಿಸ್ತಾ ಇದ್ದೆ, ನೋಡಿ ಎಷ್ಟು ಚೆನ್ನಾಗಿ ಹೀರೆಕಾಯಿ ಬಿಟ್ಟಿದೆ ಅಂತ ಹೇಳಿ. ಹಾಗೆ ಸೌತೆಕಾಯಿ ಎಲ್ಲ ಕೊಯ್ಕೊಬಂದ್ವಿ. ಇದು ಮುಳ್ಳು ಸೌತೆ ಅಂತಾರಲ್ವ, ಅದು ಒಳಗಡೆ ಕೆಂಪು ತಿರುಳಿರುತ್ತಲ್ವ ಆ ಸೌತೆಕಾಯಿ. ಆದರೆ 2 ಥರ ಬೀಜ ಆಗಿದೆ. ಒಂದು ಅಮ್ಮ ಕೊಟ್ಟಿದ್ದ ಗಿಡ, ಒಂದು ನಾನೇ ಹಾಕಿರೋದು. ಆದರೆ ಯಾವ್ಯಾವ ಬಳ್ಳಿ ಅಂತ ಬೀಜ ಬೀಳೋಣ ಅಂತ ಅಂದ್ಕೊಂಡೆ, ಆಮೇಲೆ ಬಿಡಲಿಲ್ಲ. ಕೊಯ್ಕೊಬಂದೆ ಫಸ್ಟ್ ಸಲ ಬಿಟ್ಟಿದ್ದಲ್ಲ ಅಂತ. ಈ ವರ್ಷ ನಾನೇನು ಬೀಜ ಮಾಡೋ ಥರ ಕಾಣಲ್ಲ, ಯಾಕಂದರೆ ಅಷ್ಟು ಸೌತೆಕಾಯಿ ಬಿಡ್ತಾ ಇಲ್ಲ. ಬೆಳಗ್ಗೆನೇ ನಾನು ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ನನಗೆ ಬೆಳಗ್ಗೆ ಒರೆಸೋಕ್ಕಾಗೇ ಇರಲಿಲ್ಲ. ಇವಾಗ ಅದೇ ಒರೆಸ್ತಾ ಇದ್ದೀನಿ. ದೇವ್ರ ಕೋಣೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ, ಹಾಗಾಗಿ ಅಡುಗೆ ಮನೆ ಕಡೆಗೆ ನಾನು ಬರಲೇ ಇಲ್ಲ. ಕೆಳಗಡೆ ಎಲ್ಲ ಒರೆಸ್ಕೊಂಡಿದ್ದೆ, ಮೇಲ್ಗಡೆ ಒರೆಸ್ಕೊಂಡಿರಲಿಲ್ಲ. ಹಾಗೆ ಮೇಲ್ಗಡೆ ಸೆಲ್ಫ್ ಇದ್ದಾವಲ್ಲ, ಅದನ್ನು ಕೂಡ ಬಾಗಿಲುಗಳನ್ನ ಒರೆಸ್ಕೊಬೇಕು. ಅದು ಯಾವಾಗಲೂ ಚಿನ್ನಿ ಬಂದಾಗ ಒರೆಸ್ಕೊಡ್ತಾಳೆ. ಈ ಸಲ ಚಿನ್ನಿ ಬರ್ತಾನೆ ಸುಮಾರು ದಿನ ಆಯ್ತಲ್ಲ, ಇನ್ನು ಹಬ್ಬಕ್ಕೆ ಬಂದು ಹೋಗಿದ್ದಷ್ಟೇ. ಅದು 15 ದಿನಕ್ಕೊಂದ್ಸಲ ಒರೆಸ್ಕೋಬೇಕಾಗುತ್ತೆ. ತುಂಬ ಗಲೀಜಾಗಿಬಿಟ್ಟಿದೆ. ನಾನು ಹಬ್ಬಕ್ಕೆ ಬಂದಾಗಲೂ ಒರೆಸ್ಕೊಂಡಿಲ್ಲ ಅವಳ ಹತ್ರ ಈ ಸಲ. ಯಾವಾಗ ಒಂದು ತಿಂಗಳೇ ಆಗೋಗಿದೆ ಅನಿಸುತ್ತೆ. ಅದನ್ನು ಒರೆಸ್ಬೇಕು, ಅದು ಯಾವಾಗ ಒರೆಸ್ತೀನೋ ಗೊತ್ತಿಲ್ಲ. ಹಾಗೆ ಎಲ್ಲ ಕೆಲಸ ಆಯಿತು. ಮೇಲ್ಗಡೆ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿದರು ನಮ್ಮ ಮನೆಯವರೇ ನಿನ್ನೆ. ವಾಷಿಂಗ್ ಮಷಿನ್ಗೆ ಬಟ್ಟೆ ಎಲ್ಲ ಹಾಕಿ ಬಂದೆ. ಹಾಗೆ ಚಿನ್ನಿ ಹತ್ರ ನಾನು ಮೀಶೋದಿಂದ ಬ್ಯಾಂಗಲ್ ಸ್ಟ್ಯಾಂಡ್ನ ಆರ್ಡ್ರ್ ಹಾಕಿದ್ದೆ. ನಾನು ಅವತ್ತು ಬಳೆ ತೆಗಿಬೇಕಿದ್ರೆ ಬಿದ್ದು ಸುಮಾರೆಲ್ಲ ಬಳೆ ಒಡೆದು ಹೋಗ್ಬಿಡ್ತು. ನನ್ನ ಹತ್ರ ಯಾವುದೂ ಹೆಚ್ಚಿಗೆ ತುಂಬ ಕಲ್ಲರ್ ಆಗಿರೋಂಥ ಬಳೆಗಳಿಲ್ಲ. ಹಸಿರು ಕೆಂಪು ಬಿಟ್ಟರೆ ಇನ್ಯಾವುದೂ ಅಷ್ಟು ಬಳೆಗಳಿಲ್ಲ. ಅದೇ ಎಲ್ಲ ಕೆಲಸ ಮುಗಿಸ್ಕೊಂಡು ಈ ಬಳೆ ಸ್ಟ್ಯಾಂಡಿಗೆ ಬಳೆನ ಜೋಡಿಸೋಣ ಅಂತ ಬಂದಿದ್ದೀನಿ. ಆದರೆ ತಲೆ ಕೆಟ್ಟು ಹೋಯಿತು ಬಳೆ ಜೋಡಿಸೋಷ್ಟೊತ್ತಿಗೆ. ಹೆಂಗೆ ಜೋಡಿಸೋದು ಅನ್ನೋದೇ ಅರ್ಥ ಆಗಲಿಲ್ಲ ನನಗೆ. ಯಾಕಂದರೆ ಅದು ಯಾವಾಗ ತೊಗೊಂಡಿದ್ದಾವೋ ನಂಗೆ ಗೊತ್ತೇ ಇಲ್ಲ. ನಾನು ಇವಾಗಂತೂ ಒಂದು 5-6 ವರ್ಷದಿಂದ ಬರೀ ನನ್ನ ಹತ್ರ ಹಸಿರು ಕೆಂಪು ಮಾತ್ರ ತೊಗೊತೀನಿ. ಆಮೇಲೆ ಇವ್ರು ಯಾರಾದರೂ ಕೊಟ್ಟವು, ಬಾಗಿನದಲ್ಲಿ ಕೊಟ್ಟವು, ಅವು ಒಂದಷ್ಟು ಬಳೆಗಳಿತ್ತು.
ಅದು ಹೆಂಗೆ ಜೋಡಿಸೋದು ಅಂತಲೇ ಗೊತ್ತಾಗಲಿಲ್ಲ. ಒಂದು ಇದನ್ನು ಜೋಡಿಸ್ದೆ ಬ್ಯಾಂಗಲ್ ಬಾಕ್ಸ್ನ, ಇನ್ನೊಂದು ಬಾಕ್ಸ್ನ ಜೋಡಿಸ್ಲಿಲ್ಲ. ನಮ್ಮ ಮನೆಯವ್ರು ಬಂದ ಮೇಲೆ ಅವರೆಲ್ಲ ಜೋಡಿಸ್ಕೊಟ್ರೆ ಅದರೊಳಗೆಲ್ಲ ಇಡೋಣ ಅಂತ ಒಂದನ್ನು ಮಾತ್ರ ಜೋಡಿಸ್ದೆ. ಅದು ಊಟ ಆದಮೇಲೆ ಜೋಡಿಸೋಣ ಅಂತ. ಎಷ್ಟು ಟೈಮ್ ತೊಗೊಂಡೆ ಅಂದರೆ ಜೋಡಿಸೋದಕ್ಕೆ, ನನಗೆ ತಲೆ ಕೆಟ್ಟು 12 ಆಗಿಬಿಡ್ತು. ತೋರಿಸ್ತೀನಿ ಒಂದು ಬಾಕ್ಸನ್ನ ಜೋಡಿಸಿರೋದು. ಈ ಥರ ಜೋಡಿಸ್ತಿದ್ದೀನಿ. ಇದೆಲ್ಲ ನಾನು ತೊಗೊಂಡಿದ್ದಲ್ಲ, ಯಾರೋ ಕೊಟ್ಟಿರೋದು. ಈ ನೀಲಿ ಕಲರ್ ನಾನು ಯಾವಾಗ ತೊಗೊಂಡಿದ್ದು ಅನ್ನೋದೇ ಗೊತ್ತಿಲ್ಲ. ಇದು ತಮ್ಮನ ಮದುವೆಯಲ್ಲಿ ನನ್ನ ಮತ್ತು ಚಿನ್ನಿ ಇಟ್ಕೊಂಡಿರೋ ಬಳೆ. ಇದು ನಮ್ಮ ಮನೆ ದೇವರು ಉಳುವಿ ಮಹಾಮನೆ ಅಂತ ಇದೆ ದಾಂಡೇಲಿ ಹತ್ರ, ಅಲ್ಲಿ ಬಳೆ ಇದು. ಆದರೆ ಸೈಜು ತುಂಬ ಸಣ್ಣ ಇದೆ. ಚಿನ್ನಿಗೆ ಸಣ್ಣ ಇರಬೇಕಿದ್ರೆ ಯಾರೋ ತಂದು ಕೊಟ್ಟಿದ್ದು ಅನಿಸುತ್ತೆ. ಹಾಗಾಗಿ ಯಾರಿಗಾರೋ ಮಕ್ಕಳಿಗೆ ಕೊಡೋಣ ಅಂತ ಹಾಗೆ ತೆಗೆದು ಇಟ್ಕೊಂಡೆ. ನನ್ನ ಹತ್ರ ಹಸಿರು ಕೆಂಪು ಬಳೆ, ಇದು ಮದುವೆದು. ಇದಿಷ್ಟನ್ನು ಜೋಡಿಸೋಷ್ಟೊತ್ತಿಗೆ ನಂಗೆ ನಿಜ ಹೇಳ್ತೀನಿ ಸಾಕಾದಂಗೆ ಆಯಿತು. ಹಾಗೆ ಬಿಟ್ಟು ನಾನು ಸ್ನಾನ ಮಾಡಿ ಅಡುಗೆ ಮಾಡಿ ಆಮೇಲೆ ಊಟ ಎಲ್ಲ ಆದಮೇಲೆ ಜೋಡಿಸೋಣ ಅಂತ ಇದೊಂದು ಹಾಗೆ ಬಿಟ್ಟೆ. ಇದು ಅಷ್ಟೇ, ಇದರಲ್ಲಿ ನೋಡಿ 108 ಕಲರ್ ಇದೆ. ಅದು ಹೆಂಗೆ ತೆಗೆದು ಹೆಂಗೆ ಜೋಡಿಸ್ಬೇಕು ಅನ್ನೋದೇ ನನಗೆ ಅರ್ಥ ಆಗಲಿಲ್ಲ. ಇದಿಷ್ಟನ್ನು ಮಾತ್ರ ಈ ಥರ ಜೋಡಿಸ್ಬಿಟ್ಟು ಈಗ ಸ್ನಾನಕ್ಕೆ ಹೋಗೋಣ ಅಂತ ಹೊರಟೆ. ಇದು ಒಂದು ಬಳೆ ನಾನು ಯಾವಾಗೋ ಆರ್ಟಿಫಿಷಿಯಲ್ ಬಳೆ ತೊಗೊಂಡಿರೋದು. ನಮ್ಮನೆಯವ್ರು ಏನಂದರೂ ಹಾಕೋಕ್ಕೆ ಬಿಟ್ಟಿಲ್ಲ. ನಾವು ಹೊಸನಗರದಲ್ಲಿರ್ತಾ ಹಾಗೆ ಯಾರೋ ತೊಗೊಂಡ್ರು ಅಂತ ನಾನು ತೊಗೊಬಿಟ್ಟೆ. ನಮ್ಮ ಮನೆಯವ್ರು ನನಗೆ ಹಾಕೋಕ್ಕೆ ಬಿಟ್ಟಿಲ್ಲ, ಅದನ್ನು ಹಾಕಬೇಡ ಅಂತೇಳಿ. ಆದರೆ ನನಗೆ ಯಾರಿಗೂ ಕೊಡೋಕ್ಕೂ ಅದು ಇಷ್ಟ ಇಲ್ಲ, ಹಾಕೋಕ್ಕೆ ನಮ್ಮ ಮನೆಯವ್ರು ಬಿಟ್ಟಿಲ್ಲ. ಆದರೆ ಸ್ವಲ್ಪನೂ ಬಣ್ಣ ಆ ಥರ ಏನೂ ಹೋಗಿಲ್ಲ. ಹತ್ತತ್ರ 13-14-15 ವರ್ಷನೇ ಆಗೋಯ್ತು ನಾನು ತೊಗೊಂಡು. ಆದರೂ ಅದು ಏನೂ ಆಗಿಲ್ಲ. ಹಾಗಾಗಿ ಅದನ್ನು ಹಾಗೆ ಸೇಫಾಗೇ ಇಟ್ಕೊಂಡಿದ್ದೀನಿ. ಆದರೆ ಅದನ್ನು ಎಲ್ಲಿ ಇಡೋದು ಅನ್ನೋದು ಗೊತ್ತಿಲ್ಲ. ಈಗ ಇದೊಂದು ಬಾಕ್ಸನ್ನು ಜೋಡಿಸ್ಬಿಟ್ಟು ಈಗ ಸ್ನಾನಕ್ಕೆ ಹೋದೆ. ಟೈಮ್ 12 ಗಂಟೆ ಏನೋ ಆಗಿತ್ತು. ಹಾಗಾಗಿ ಪೂಜೆನೂ ಆಯಿತು. ಹಾಗೆ ಬೇಳೆ ಎಲ್ಲ ಬೇಯಿಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಸಾರಿನ ಖಾರ ಕೂಡ ರುಬ್ಬಿ ಇಟ್ಟಿದ್ದೆ. ಈಗ ನಾನು ಸಾರನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಆಗಲೇ ಬೆಂಡೆಕಾಯಿ ಹುರಿದಿದ್ದೆ ಅಲ್ಲ, ಆ ಬೆಂಡೆಕಾಯಿ ಹುರಿಬೇಕಿದ್ರೇ ಬೆಂಡೆಕಾಯಿ ಒಳಗೆ ಎಲ್ಲ ಒಗ್ಗರಣೆ ಹಾಕಿದ್ದೆ ನಾನು. ಅಂದರೆ ಬೆಳ್ಳುಳ್ಳಿ, ಆಮೇಲೆ ಈರುಳ್ಳಿ, ಸಾಸಿವೆ ಎಲ್ಲ ಹಾಕಿದ್ದೆ. ಮತ್ತೆ ಒಗ್ಗರಣೆ ಹಾಕೋದು ಬೇಡ ಅಂಥೇಳಿ ಹಾಗೆ ಉಪ್ಪು ಹುಳಿ ಹಾಕಿ ಸೇಮ್ ಮಾಮೂಲಿ ಅಂದರೆ ಬೇರೆ ಸಾಂಬಾರೆಲ್ಲ ಮಾಡ್ತೀವಲ್ವ ಅದೇ ಥರನೇ. ಆದರೆ ಬೆಂಡೆಕಾಯಿ ಹುರಿಬೇಕಷ್ಟೇ, ಮತ್ತೇನೂ ಇಲ್ಲ. ಅದನ್ನು ಬೇಯೋದಕ್ಕೆ ಹಾಕಬಾರ್ದು. ಬೆಂಡೆಕಾಯಿ ಸಾಂಬಾರು ರೆಡಿ ಆಯಿತು. ಕುಕ್ಕರಿಂದ ನಾನು ಬಾಣಲೆಗೆ ಹಾಕಿದೆ, ಯಾಕಂದರೆ ಕುಕ್ಕರಲ್ಲಿ ಅನ್ನಕ್ಕೆ ಇಡಬೇಕು ಅಂತ ಹೇಳಿ. ಹಾಗೆ ಊಟ ಗೀಟ ಎಲ್ಲ ಆಗಿ ಬಂದು ಮತ್ತೆ ನಾನು ನಮ್ಮ ಮನೆಯವರು ಕೂತ್ಕೊಂಡು ಈ ಥರ ಮತ್ತೆ ಜೋಡಿಸಿದ್ದೀವಿ. ನೋಡಿ, ನನ್ನ ಹತ್ರ ಹಸಿರು ಕೆಂಪು ಬಿಟ್ಟರೆ ಬೇರೆ ಕಲರ್ ಬಳೆಗಳೇ ಇಲ್ಲ. ಖುಷಿ ಅಂತ ಅನ್ನಿಸ್ತು. ತುಂಬ ದಿನದಿಂದ ಅನ್ಕೊತಾ ಇದ್ದೆ ತೊಗೋಬೇಕು ಬಳೆ ಬಾಕ್ಸ್ ಈ ಥರ ತೊಗೊಂಡು ನಾನು ಎಲ್ಲ ಕ್ಲೀನಾಗಿ ಜೋಡಿಸಿ ಇಡಬೇಕು ಅಂತೇಳಿ. ಅದೇನೋ ಗೊತ್ತಿಲ್ಲ, ಕಾಲನೇ ಕೂಡಿ ಬಂದಿರಲಿಲ್ಲ. ಇವತ್ತು ಅಂತೂ ಕಾಲ ಕೂಡಿ ಬಂತು. ಇಷ್ಟು ದಿನದ ನಂತರ ಖುಷಿ ಅನ್ನಿಸ್ತು. ಕೆಲವೊಂದು ಹಾಗೆ ಅಲ್ವಾ, ಆರ್ಗನೈಸ್ ಮಾಡಿದಾಗ ಚೆನ್ನಾಗಿ ಅನಿಸುತ್ತಲ್ಲ. ತುಂಬ ಚೆನ್ನಾಗೂ ಕೂಡ ಇದೆ. ನನ್ನ ಹತ್ರ ಲಿಂಕು ಆ ಥರ ಏನೂ ಇಲ್ಲ. ನೀವು ಮೀಶೋದಲ್ಲಿ ಹುಡುಕಿದ್ರೆ ಸಿಗುತ್ತೆ. ಇದು ಒಂದಿಷ್ಟು ಬಳೆಗಳಿದ್ದಾವೆ. ಇವು ಚಿನ್ನಿವು ಡ್ಯಾನ್ಸಿನ ಬಳೆಗಳು. ಇವನು ಅಷ್ಟೇ ಯಾರಿಗಾದರೂ ಕೊಡೋಣ ಅಂತ ಊರಿಗೆ ಒಯ್ಯೋಣ ಅಂತ ಹಾಗೆ ಅದರಲ್ಲೇ ಇಟ್ಟಿದ್ದೆ. ನಾನು ಇದರಲ್ಲೇ ಬಳೆಗಳನ್ನ ಜೋಡಿಸಿ ಇಟ್ಕೊತಾ ಇದ್ದೆ. ಹಾಗೆ ಇನ್ನೊಂದು ಬಾಸ್ಕೆಟ್ ಇತ್ತು, ಅದರಲ್ಲಿ ಇಟ್ಕೊತಾ ಇದ್ದೆ. ಹಾಗೆ ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್. ಹೇಗಾಗಿದೆ ನಾನು ಬಳೆ ಜೋಡಿಸಿರೋದು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನನ್ನ ಹತ್ರ ಏನು ತುಂಬ ಥರದ್ದು ಇಲ್ಲ, ಇರೋದನ್ನು ಹಾಗೆ ತೋರಿಸಿದ್ದೀನಿ ಅಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.